ಏನೇ ಮಾಡಿದ್ರೂ ಐಬ್ರೋ ಮತ್ತು ಕಣ್ಣಿನ ರೆಪ್ಪೆ ನಿಮಗೆ ಕೂದಲು ಚೆನ್ನಾಗಿ ಬೆಳೀತಾ ಇಲ್ವಾ? ಕಪ್ಪಾಗಿ ದಪ್ಪವಾಗಿ ಶೈನಿಂಗ್ ಆಗಿ ಬೆಳಿಬೇಕಾ? ಹೀಗೆ ಮಾಡಿ ಲವಂಗದಿಂದ ನಿಮಗೆ 3 ದಿವಸದಲ್ಲಿ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಗೊತ್ತಾಗುತ್ತೆ. ಮೊದಲಿಗೆ ನಾನು ಲವಂಗ ತಗೊಂಡಿದ್ದೀನಿ. ಲವಂಗವನ್ನು ಬಳಸೋದ್ರಿಂದ ನಿಮಗೆ ಐಬ್ರೋದಲ್ಲಿ ಏನೇ ಇನ್ಫೆಕ್ಷನ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಲವಂಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಈ ಥರ ಮಾಡೋದ್ರಿಂದ ನಿಮ್ಮ ಕಣ್ಣಿನ ರೆಪ್ಪೆಗಳು ಅಥವಾ ಐಬ್ರೋಗಳು ಚೆನ್ನಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಕಪ್ಪಾಗಿ ಒಳ್ಳೆ ಶೈನಿಂಗ್ ಆಗಿ ಬೆಳೆಯಲು ಸಹಾಯ ಮಾಡುತ್ತೆ. 1 ಟೇಬಲ್ ಸ್ಪೂನು ಲವಂಗನ ತೊಗೊಂಡಿದ್ದೀನಿ. ಮೀಡಿಯಮ್ ಉರಿಯಲ್ಲಿ ಹುರ್ಕೋಬೇಕು. ನೀವು ಹುರಿಯೋ ಪಾತ್ರೆಯಲ್ಲಿ ಯಾವುದೇ ಖಾರ ಆ ಥರ ಏನು ಬಳಸಿರಬಾರ್ದು. ಇಲ್ಲ ಅಂದರೆ ಖಾರ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಮ್ ಉರಿಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಕಲರ್ ಚೇಂಜ್ ಆಗಬೇಕು. ಇದು ಹುರಿತಾ ಇರುವಾಗ ನಿಮಗೆ ಫಸ್ಟು ಸ್ವಲ್ಪ ವೈಟ್ ಕಲರ್ ಬರುತ್ತೆ. ಆಮೇಲೆ ಕಪ್ಪು ಕಲರ್ ತನಕ ಹುರಿಬೇಕು. ಇದನ್ನ ಚೆನ್ನಾಗಿ ಬ್ಲ್ಯಾಕ್ ಆಗೋ ತನಕ ಹುರಿಬೇಕು. ಒಂದೇ ಸರಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬಾರ್ದು, ಆವಾಗ ಚೆನ್ನಾಗಿರಲ್ಲ. ಈ ಥರ ಮಾಡೋದ್ರಿಂದ ನಿಮಗೆ ನ್ಯಾಚುರಲ್ ಆಗಿ ಐಬ್ರೋನ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಐಬ್ರೋ ಪೆನ್ಸಿಲ್ ಆದರೂ ಕೂಡ ನಾವು ಯೂಸ್ ಮಾಡಬೇಕು ಅಂತನಿಲ್ಲ, ಮಸ್ಕರ ಕೂಡ ಯೂಸ್ ಮಾಡಬೇಕು ಅಂತೇನಿಲ್ಲ. ಈ ಥರ ಮಾಡೋದ್ರಿಂದ ನೋಡಿ, ಈ ಥರ ಹುರ್ಕೊಂಡಿದ್ದೀನಿ. ಈ ಥರ ಎಣ್ಣೆ ಬಿಡಬೇಕು. ಕಪ್ಪು ಕಲರ್ ಆದಮೇಲೆ ಅದು ಎಣ್ಣೆ ಬಿಡಲು ಪ್ರಾರಂಭವಾಗುತ್ತೆ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ನೀಟಾಗಿ ಹುರ್ಕೊಂಡಿದ್ದೀನಿ. ಅದು ಒಳ್ಳೆ ಒಂದು ಶೈನಿಂಗ್ ಬರುತ್ತೆ. ಅಲ್ಲಿ ತನಕ ಹುರ್ಕೋಬೇಕು. ನೀವು ಕೈಯಲ್ಲಿ ಪುಡಿ ಮಾಡಿದಾಗ ಪುಡಿ ಆಗಬೇಕು, ಆವಾಗ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಒಂದು ಕುಟಾಣಿ ತೊಗೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ಕೋಬೇಕು. ನೈಸಾಗಿ ಪುಡಿ ಮಾಡ್ಕೋಬೇಕು. ಸ್ವಲ್ಪ ಬೆಚ್ಚಗಿರುವಾಗಲೇ ಪುಡಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಗ ಪುಡಿ ಆಗೋಲ್ಲ. ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದಾಗ ನೀಟಾಗಿ ಪುಡಿ ಆಗುತ್ತೆ. ನೀವು ಬಿಟ್ಬಿಟ್ರೆ ಬೇಗ ಪುಡಿ ಆಗಲ್ಲ. ಇಲ್ಲ ಒಂದು ಮಿಕ್ಸಿ ಜಾರಲ್ಲಿ ಕೂಡ ನೀವು ಪುಡಿ ಮಾಡ್ಕೋಬೋದು. ಇದನ್ನು ನೀವು ಮಾಡಿಕೊಂಡು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಇದು ದೊಡ್ಡವರಿಂದ ಚಿಕ್ಕವರು ಕೂಡ ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳು ಕೂಡ ಬಳಸ್ಬೋದು ಈ ಥರ ಮಾಡೋದ್ರಿಂದ. ಇವಾಗ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ತಾಯಿದ್ದೀನಿ. ಇವಾಗ ಬೊಟ್ಟೆಲ್ಲ ನಾವು ತಂದು ಕಾಡಿಗೆ ಕಪ್ಪೆಲ್ಲ ಬಳಸ್ತೀವಲ್ಲ, ಈ ಥರ ಮಾಡಿ ನೋಡಿ. ಆದರೆ ಕಣ್ಣಿಗೆ ಹಾಕಬೇಡಿ. ಐಬ್ರೋಗೆ ಮತ್ತು ಬೊಟ್ಟನ್ನ ಯೂಸ್ ಮಾಡ್ಬೋದು ಮಕ್ಕಳಿಗೆ. ನೋಡಿ, ಈ ಥರ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ನೈಸಾಗಿ ಪುಡಿ ಮಾಡ್ಕೋಬೇಕು. ನೈಸಾಗಿ ಪುಡಿ ಮಾಡ್ಕೊಂಡಿರುವ ಲವಂಗನ ನಾನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಇವಾಗ ಜರಡಿ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಬೆರಳಿನ ಸಹಾಯದಿಂದ ಈ ಥರ ತಿರ್ಸ್ಕೊಂಡ್ರೆ ಪುಡಿ ಎಲ್ಲ ಬರುತ್ತೆ. ಹಾಗೆ ನೀವು ಜರಡಿ ಮಾಡಿದಾಗ ಬರೋದಿಲ್ಲ. ಸ್ಟ್ರೈನರಲ್ಲೇ ಮಾಡಿ, ಇಲ್ಲ ಅಂದರೆ ಬೇರೆದ್ರಲ್ಲಿ ಮಾಡಿದ್ರೆ ದಪ್ಪ ಪುಡಿ ಬೀಳೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಕಾಫಿ ಸ್ಟ್ರೈನರ್ ಇರುತ್ತಲ್ಲ, ಅದರಲ್ಲಿ ಜರಡಿ ಮಾಡ್ಕೊಳ್ಳಿ. ನೈಸಾಗಿರೋ ಪುಡಿ ಎಲ್ಲ ಬಂದುಬಿಡುತ್ತೆ. ನಿಮಗೆ ಹಾಗೆ ಬೀಳಲ್ಲ ಅಂದರೆ ಬೆರಳಿನ ಸಹಾಯದಿಂದ ಈ ಥರ ತಿರುಗಿಸ್ತಾ ಬನ್ನಿ, ಪುಡಿ ಎಲ್ಲ ಕೆಳಗಡೆ ಬೀಳುತ್ತೆ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ರೆಡಿ ಮಾಡ್ಕೋಬೋದು. ಲವಂಗನ ಹುರ್ಕೊಂಡು ಪುಡಿ ಮಾಡಿ ಇಟ್ಕೋಬೋದು. ಇದರಲ್ಲಿ ನಾನು ಯಾವುದೇ ಕೆಮಿಕಲ್ ಕೂಡ ಬಳಸ್ತಾ ಇಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೆ ಐಬ್ರೋ ಬೆಳೀತಾ ಇಲ್ಲ ಅಂದಾಗ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಕ್ಕಳಲ್ಲಿ ಐಬ್ರೋ ಬೆಳೀತಾ ಇಲ್ಲ ಅಂದಾಗ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ 1 ವಾರದಲ್ಲಿ ನಿಮಗೆ ಚೆನ್ನಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಈ ಪುಡಿನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಶ್ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ಬೋದು, ಆದರೆ ಇಡೋಕ್ಕಾಗಲ್ಲ. ನೀವು ತಕ್ಷಣ ರೆಡಿ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ವಿಟಮಿನ್ ಇ ಕ್ಯಾಪ್ಸೂಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಮಕ್ಕಳಿಗೆ ಬಳಸುವಾಗ ವಿಟಮಿನ್ ಇ ಕ್ಯಾಪ್ಸೂಲ್ನ ಸ್ಕಿಪ್ ಮಾಡ್ಕೊಳ್ಳಿ. ಚಿಕ್ಕ ಮಕ್ಕಳಿಗೆ ಬಳಸ್ಕೊಂಡಿದ್ರೆ ನೀವು 5 ವರ್ಷದ ಮೇಲ್ಪಟ್ಟ ಮಕ್ಕಳು ಕೂಡ ಬಳಸ್ಬೋದು ಇದನ್ನು, ವಿಟಮಿನ್ ಇ ಕ್ಯಾಪ್ಸೂಲ್ನ. ಇದನ್ನು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅಲೋವೆರಾ ಜೆಲ್ಲನ್ನು ಬಳಸಿದ್ದೀನಿ. 1 ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪುಡಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡನ್ನ. ಅಲೋವೆರಾ ಜೆಲ್ ಜೊತೆಗೆ ಅಲೋವೆರಾ ಜೆಲ್ ನೀವು ಫ್ರೆಶ್ ಆಗಿ ಮಾಡಿ ಹಾಕ್ಕೊಳ್ಳೋಂಗಿದ್ರೆ ನಿಮಗೆ ಇದನ್ನು ರೆಡಿ ಮಾಡಿ ಇಡೋಕ್ಕಾಗಲ್ಲ. ಆದ್ದರಿಂದ ನಾನು ಅಲೋವೆರಾ ಜೆಲ್ಲನ್ನು ಬಳಸಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಹೊಂದ್ಕೋಬೇಕು ಪುಡಿ ಜೊತೆ ಅಲೋವೆರಾ ಜೆಲ್ಲು ಮತ್ತು ವಿಟಮಿನ್ ಇ ಕ್ಯಾಪ್ಸೂಲು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿ, ಈ ಥರ ಕಾಡಿಗೆ ಕಪ್ಪು ರೆಡಿ ಆಗಿದೆ. ಇದ್ರ ಜೊತೆಗೆ ನಾನು ಹರಳೆಣ್ಣೆ ಬಳಸ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಕ್ಯಾಸ್ಟರ್ ಆಯಿಲು. ನೀವು ಮೆಡಿಕಲಲ್ಲಿ ಸಿಗುತ್ತೆ. ಆ ಹರಳೆಣ್ಣೆನ ತಂದು ಅರ್ಧ ಟೇಬಲ್ ಸ್ಪೂನ್
ಅಷ್ಟು ಹರಳೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹರಳೆಣ್ಣೆ ಹಾಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಕಪ್ಪಾಗಿ ಬೆಳೆಯುತ್ತೆ. ನಿಮ್ಮ ಐಬ್ರೋ ಕೂದಲು ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಯಾಸ್ಟರ್ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಇದನ್ನು ನೀವು ಮಸ್ಕರಾ ಬ್ರಷ್ ಇದ್ರೂ ಕೂಡ ಅದರಲ್ಲೂ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಇಯರ್ಬಡ್ಸ್ ಸಹಾಯದಿಂದನೂ ಕೂಡ ಈ ಥರ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ತೊಳ್ಕೊಳ್ಳಿ. ಆವಾಗ ಚೆನ್ನಾಗಿ ಬೆಳೆಯುತ್ತೆ. ದಪ್ಪವಾಗಿ ಕಪ್ಪಾಗಿ ಒಳ್ಳೆ ಶೈನಿಂಗ್ ಬರುತ್ತೆ. ಐಬ್ರೋ ಮತ್ತು ಕಣ್ಣಿನ ರೆಪ್ಪೆ ಬೆಳೆಯಲು ಸಹಾಯ ಮಾಡುತ್ತೆ. ನಿಮಗೆ ಐಬ್ರೋ ಬರ್ತಾನೆ ಇಲ್ಲ ಅಂದರೆ 1 ವಾರದಲ್ಲಿ ನಿಮಗೆ ಒಳ್ಳೆ ಒಂದು ರಿಸಲ್ಟ್ ಕೊಡುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇದನ್ನು ಒಂದು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಷ್ಟು ದಿವಸ ಆದ್ರೂ ಕೂಡ ನೀವು ಇಟ್ಕೋಬೋದು. ಯಾಕೆಂದರೆ ನಾನು ಇದರಲ್ಲಿ ಅಲೋವೆರಾ ಜೆಲ್ಲು ಮತ್ತು ಕ್ಯಾಸ್ಟರ್ ಆಯಿಲ್ ಬಳಸಿರೋದ್ರಿಂದ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಬೋದು. ಡೈಲಿ ಯೂಸ್ ಮಾಡ್ತಾ ಬನ್ನಿ. ನಿಮಗೆ ಖಂಡಿತವಾಗ್ಲೂ ಐಬ್ರೋ ಮತ್ತು ಕಣ್ಣಿನ ರೆಪ್ಪೆ ಬೆಳೆಯಲು ಸಹಾಯ ಮಾಡುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.